ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪ್ರಸಾದ್ ಅಬ್ಬಯ್ಯ ಅವರ ಹೆಸರು ಕೂಡ ಬಹಳ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ದಲಿತ ಬಲಗೈ ಇವರು ಬಿಜೆಪಿ ಭದ್ರಕೋಟೆಯಲ್ಲಿ ಗೆಲುವು ಸಾಧಿಸಿದ್ದಾರೆ. ಪ್ರಸಾದ್ ಅಬ್ಬಯ್ಯ ಪಕ್ಷ ಸಂಘಟನೆಯಲ್ಲಿ ಪ್ರಸಾದ್ ಅಬ್ಬಯ್ಯ ಸದಾ ಮುಂದಿರ್ತಾರೆ. ಯಾವುದೇ ಕಾಂಟ್ರವರ್ಸಿಗಳು ಇಲ್ಲದಿರೋದೇ ಇವರಿಗೆ ಪ್ಲಸ್. ನೋಡಿ, ಈಗ CM ಆಗಿ DK ಶಿವಕುಮಾರ್ ಆಯ್ಕೆ ಆದಾಗಿನಿಂದಲೂ ಕೂಡ ಇವ್ರ ಹೆಸರು ಬಹಳ ಮುಂಚೂಣಿಯಲ್ಲಿದೆ. ಸೊ ಇವರನ್ನ ಪರಿಗಣಿಸಬಹುದಾ ಅಂತ. ಆ ಜಿಲ್ಲೆಯಲ್ಲಿ ಪ್ರಸಾದ್ ಅಬ್ಬಯ್ಯ ಪದೇ ಪದೇ ಗೆದ್ಕೊಂಡು ಬರ್ತಾ ಇದ್ದಾರೆ. ಯಾಕಂದ್ರೆ ಕಟ್ಟರ್ BJP RSS ಬಹಳಷ್ಟು ಸದೃಢವಾಗಿರುವಂತಹ ಸಂಘಟನಾತ್ಮಕವಾಗಿ ಬಹಳಷ್ಟು ಶಕ್ತಿಶಾಲಿ ಆದಂತಹ ಒಂದು ಮತ್ತೆ ಘಟಾನುಘಟಿಗಳು ಬಿಜೆಪಿ ನಾಯಕರುಗಳಿದ್ದಾರೆ. ಹೌದು. ಆದ್ರೆ ಸಂತೋಷ್ ಲಾಡ್ ಒಮ್ಮೆ ಗೆದ್ದಿದ್ದಾರೆ, ಒಮ್ಮೆ ಸೋತಿದ್ದಾರೆ. ಅದೇ ರೀತಿ ಕೋನ್ ರೆಡ್ಡಿ ಅವರು JDS ಇಂದ ಗೆದ್ರು, ಆಮೇಲೆ ಸೋತರು, ಈಗ ಮತ್ತೆ ಗೆದ್ದಿದ್ದಾರೆ. ಕೋನ್ ರೆಡ್ಡಿ ಅವರು ಕೂಡ ಅಲ್ಲಿ ಇಲ್ಲಿ ಮಾತಾಡ್ತಾ ಇದ್ದಾರೆ, ಆದ್ರೆ ಅಷ್ಟು ಹೆಚ್ಚು ಚರ್ಚೆ ಆಗ್ತಿಲ್ಲ. ಈ ಪ್ರಸಾದ್ ಅಬ್ಬಯ್ಯ ಒಂದು ಸಮುದಾಯ, ಮತ್ತೊಂದು ಏನಂತ ಹೇಳಿದ್ರೆ ಯಾವುದೇ ಕಾಂಟ್ರವರ್ಸಿಗಳಿಲ್ಲ. ಸಂತೋಷ್ ಲಾಡ್ ಅವರನ್ನ ಪಕ್ಷ ಸಂಘಟನೆಗೆ ಬಳಸ್ಕೊಳ್ಬೇಕು ಅಂತ ನಿರ್ಧಾರ ರಾಜ್ಯ ಮಟ್ಟದಲ್ಲಿ ಆಗ್ತಿದೆ. ಹಿಂದೆ 3 ವರ್ಷಗಳ ಕಾಲ ಮಿನಿಸ್ಟರ್ ಆಗಿದ್ರು, ಈಗ ಅವರನ್ನ ಪಕ್ಷ ಸಂಘಟನೆಗೆ KPCC ಕಾರ್ಯಾಧ್ಯಕ್ಷರನ್ನಾಗಿ ಮಾಡೋಣ ಅನ್ನುವಂತ ಒಂದು ಚರ್ಚೆ. ಈ ನಡುವೆ ಅವ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಸಿದ್ದರಾಮಯ್ಯ DK ಶಿವಕುಮಾರ್ ಅವರ ಲಿಸ್ಟ್ ಅಲ್ಲಿ ಇರೋದು ಪ್ರಸಾದ್ ಅಬ್ಬಯ್ಯ. ಒಂದು ದಲಿತ ಬಲಗೈ ಸೇರಿದಂತೆ ಎಲ್ಲಾ ಸಮುದಾಯಗಳ ಜೊತೆನೂ ಕೂಡ ಬಹಳ ಚೆನ್ನಾಗಿದ್ದಾರೆ. ಹೀಗಾಗಿ ಇವ್ರನ್ನ ಮಾಡ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿದೆ. ಬಹುತೇಕ ನನ್ಗನ್ಸುತ್ತೆ ಪ್ರಸಾದ್ ಅಬ್ಬಯ್ಯ ಅವರಿಗೆ ಅಲ್ಲಿ ಸಂತೋಷ್ ಲಾಡ್ ಈಗ ರೇಸಲ್ಲಿ ಇಲ್ಲದೇ ಇರೋದ್ರಿಂದ, ಸಂತೋಷ್ ಲಾಡ್ ನಾನು ಬೇಕು ಅಂತ ಕೇಳ್ತಿರೋದು ನಿಜ, ಆದ್ರೆ ಅವರನ್ನ ಪಕ್ಷ ಸಂಘಟನೆ ಕರೆತಂದ್ರೆ ಬಹುತೇಕ ಪ್ರಸಾದ್ ಅಬ್ಬಯ್ಯ ಅವರ ಹೆಸರು ಫೈನಲ್ ಆಗ್ಬೋದು. ಕೋನ್ ರೆಡ್ಡಿ ಅವರಿಗೆ ಬೇರೆ ರೀತಿಯಾದಂತ ಒಂದು ಜವಾಬ್ದಾರಿ ಸರ್ಕಾರದ ಮಟ್ಟದಲ್ಲಿ ಕೊಡಬಹುದು. ನೋಡೋಣ ಸಿಗುತ್ತಾ ಇಲ್ವಾ ಅಂತ ಹೇಳಿ.